ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೇ 1, 2025ರಿಂದ ಭಾರತದಲ್ಲಿ ಬ್ಯಾಂಕಿಂಗ್, ತೆರಿಗೆ ಮತ್ತು ದೈನಂದಿನ ಹಣಕಾಸು ಸೇವೆಗಳಿಗೆ ಸಂಬಂಧಿಸಿದ ಹಲವು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗುವುದು. ಈ ಬದಲಾವಣೆಗಳು ಜನಸಾಮಾನ್ಯರ ಸೇವೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತ, ಪಾರದರ್ಶಕ ಮತ್ತು ಡಿಜಿಟಲ್ ಮಾಡುವ ಗುರಿಯನ್ನು ಹೊಂದಿರುವ ಬ್ಯಾಂಕ್ ಖಾತೆ, ಎಟಿಎಂ ವಹಿವಾಟುಗಳು, ಜಿಎಸ್ಟಿ ನಿಯಮಗಳು ಮತ್ತು ಇತರ ಹಲವು ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗುತ್ತಿದೆ. ಈ ಬದಲಾವಣೆಗಳ ಪರಿಣಾಮವು ಮೆಟ್ರೋ ನಗರಗಳಿಗೆ ಮಾತ್ರ ಸೀಮಿತವಾಗಿರದೆ ಗ್ರಾಮೀಣ ಪ್ರದೇಶದ ಖಾತೆದಾರರು ಮತ್ತು ಸಣ್ಣ ಉದ್ಯಮಿಗಳ ಮೇಲೂ ಪರಿಣಾಮ ಬೀರುತ್ತವೆ. ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸಲು, ವಂಚನೆಯನ್ನು ತಡೆಗಟ್ಟಲು ಮತ್ತು ಗ್ರಾಹಕರ ಅನುಭವವನ್ನು ಸುಧಾರಿಸಲು ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ನೀವು ಬ್ಯಾಂಕಿಂಗ್, ಎಟಿಎಂ ಅಥವಾ ಜಿಎಸ್ಟಿಯಂತಹ ಸೇವೆಗಳನ್ನು ಸಹ ಬಳಸುತ್ತಿದ್ದರೆ ಈ ಹೊಸ ನಿಯಮಗಳನ್ನು ತೆಗೆದುಕೊಳ್ಳುವುದು ನಿಮಗೆ ಮುಖ್ಯವಾಗಿದೆ. ಎಟಿಎಂ ಶುಲ್ಕಗಳು. ಹೊಸ ನಿಯಮಗಳು 2025 ಮೇ 1, 2025ರಿಂದ ಎಟಿಎಂ ವಹಿವಾಟು ಶುಲ್ಕಗಳಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಈಗ ಉಚಿತ ಮಿತಿಯ ನಂತರ ಪ್ರತಿ ಹೆಚ್ಚುವರಿ ವಹಿವಾಟಿಗೆ ₹23 ಪ್ಲಸ್ ಜಿಎಸ್ಟಿ ವೆಚ್ಚವಾಗುತ್ತದೆ. ಮೊದಲು ಈ ಶುಲ್ಕ ₹21 ಇತ್ತು. ಉಚಿತ ವಹಿವಾಟು ಮಿತಿ. ನಿಮ್ಮ ಬ್ಯಾಂಕಿನ ಎಟಿಎಂನಲ್ಲಿ 5 ಉಚಿತ ವಹಿವಾಟುಗಳು, ಇತರ ಬ್ಯಾಂಕ್ ಎಟಿಎಂಗಳಲ್ಲಿ 3 ಉಚಿತ ವಹಿವಾಟುಗಳು, ಗ್ರಾಮೀಣ ಪ್ರದೇಶಗಳಲ್ಲಿ 10ರಿಂದ 15 ಉಚಿತ ವಹಿವಾಟುಗಳು, ಹಿರಿಯ ನಾಗರಿಕರಿಗೆ 10 ಉಚಿತ ವಹಿವಾಟುಗಳು. ಶುಲ್ಕ ರಚನೆ. ನಗದು ಹಿಂಪಡೆಯುವಿಕೆಗೆ ₹23 ಪ್ಲಸ್ ಜಿಎಸ್ಟಿ. ಬ್ಯಾಲೆನ್ಸ್ ಚೆಕ್, ಮಿನಿ ಸ್ಟೇಟ್ಮೆಂಟ್, ಪಿನ್ ಬದಲಾವಣೆ ₹9 ಪ್ಲಸ್ ಜಿಎಸ್ಟಿ. ವಹಿವಾಟು ಕುಸಿತ ₹25 ಪ್ಲಸ್ ಜಿಎಸ್ಟಿ. ಶುಲ್ಕಗಳು ಏಕೆ ಹೆಚ್ಚಾದವು? ಎಟಿಎಂ ನಿರ್ವಹಣಾ ವೆಚ್ಚದಲ್ಲಿ ಹೆಚ್ಚಳ. ಡಿಜಿಟಲ್ ಪಾವತಿಗಳ ಹೆಚ್ಚುತ್ತಿರುವ ಪ್ರವೃತ್ತಿ. ಉತ್ತಮ ಮೂಲಸೌಕರ್ಯ ಮತ್ತು ಸೇವೆಗಾಗಿ. ಬ್ಯಾಂಕ್ ಖಾತೆ ಪರಿಶೀಲನೆ ಮತ್ತು ಪಿಪಿಎಸ್ ವ್ಯವಸ್ಥೆ. ಮೇ 1, 2025ರಿಂದ ಯುಪಿಐನಲ್ಲಿರುವಂತೆ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ನಮೂದಿಸಿದಾಗ ಖಾತೆದಾರರ ಹೆಸರನ್ನು ಸಹ ದೃಢೀಕರಿಸಲಾಗುತ್ತದೆ. ಈ ಸೌಲಭ್ಯವು ಆರ್ಟಿಜಿಎಸ್ ಮತ್ತು ಎನ್ಇಎಫ್ಟಿ ವಹಿವಾಟುಗಳಲ್ಲೂ ಲಭ್ಯವಿರುತ್ತದೆ. ಇದು ತಪ್ಪು ಖಾತೆಗೆ ಹಣ ಹೋಗುವ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಧನಾತ್ಮಕ ವೇತನ ವ್ಯವಸ್ಥೆ. ₹50,000ಗಿಂತ ಹೆಚ್ಚಿನ ಚೆಕ್ಗಳಿಗೆ ಪಿಪಿಎಸ್ ಕಡ್ಡಾಯ. ಚೆಕ್ ವಿವರಗಳನ್ನು ಬ್ಯಾಂಕ್ನಲ್ಲಿ ಮುಂಚಿತವಾಗಿ ನೋಂದಾಯಿಸಬೇಕು. ಬ್ಯಾಂಕ್ ವಿವರಗಳನ್ನು ಪರಿಶೀಲಿಸುತ್ತದೆ. ಯಾವುದೇ ವ್ಯತ್ಯಾಸವಿದ್ದರೆ ವಹಿವಾಟನ್ನು ನಿಲ್ಲಿಸಲಾಗುತ್ತದೆ. ಜಿಎಸ್ಟಿಯ ಹೊಸ ನಿಯಮಗಳು. ಬಹು-ಅಂಶ ದೃಢೀಕರಣ ಮತ್ತು ಇ-ವೇ ಬಿಲ್. ಏಪ್ರಿಲ್ 1, 2025ರಿಂದ ಜಿಎಸ್ಟಿ ಪೋರ್ಟಲ್ನಲ್ಲಿ ಬಹು-ಅಂಶ ದೃಢೀಕರಣ ಕಡ್ಡಾಯವಾಗಿದೆ. ಈಗ ಲಾಗಿನ್ ಆಗಲು ಒಟಿಪಿ ಕಡ್ಡಾಯವಾಗಿದೆ. ಎಲ್ಲ ಜಿಎಸ್ಟಿ ಬಳಕೆದಾರರು ಮಾರ್ಚ್ 2025ರೊಳಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಬೇಕಾಗುತ್ತದೆ. ಇ-ವೇ ಬಿಲ್ ನವೀಕರಣ. 10 ಕೋಟಿಗಿಂತ ಹೆಚ್ಚಿನ ವಹಿವಾಟು ಹೊಂದಿರುವ ವ್ಯವಹಾರಗಳು 30 ದಿನಗಳಲ್ಲಿ ಇನ್ವಾಯ್ಸ್ಗಳನ್ನು ನೋಂದಾಯಿಸಬೇಕು. ನೋಂದಣಿ ಸಮಯಕ್ಕೆ ಸರಿಯಾಗಿ ಆಗದಿದ್ದರೆ ಇನ್ವಾಯ್ಸ್ ಅಮಾನ್ಯವೆಂದು ಪರಿಗಣಿಸಲಾಗುತ್ತದೆ. ಹೋಟೆಲ್ ಮತ್ತು ಕಾರಿನ ಮೇಲೆ ಜಿಎಸ್ಟಿ. 18% ಜಿಎಸ್ಟಿ ಜೊತೆಗೆ ಐಟಿಸಿ ತೆಗೆದುಕೊಂಡರೆ ಹೋಟೆಲ್ಗಳಲ್ಲಿನ ಆಹಾರ ದುಬಾರಿಯಾಗಬಹುದು. ಬಳಸಿದ ಮತ್ತು ವಿದ್ಯುತ್ ಚಾಲಿತ ಕಾರುಗಳ ಮಾರಾಟದ ಮೇಲಿನ ಜಿಎಸ್ಟಿಯನ್ನು %12ರಿಂದ %18ಕ್ಕೆ ಹೆಚ್ಚಿಸಲಾಗಿದೆ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ವಿಲೀನ. ಮೇ 1, 2025ರಿಂದ 11 ರಾಜ್ಯಗಳಲ್ಲಿರುವ 15 ಆರ್ಆರ್ಬಿಗಳನ್ನು ವಿಲೀನಗೊಳಿಸಲಾಗುತ್ತದೆ. ಇದು ಒಟ್ಟು ಆರ್ಆರ್ಬಿಗಳ ಸಂಖ್ಯೆಯನ್ನು 43ರಿಂದ 28ಕ್ಕೆ ಇಳಿಸುತ್ತದೆ. ಇದು ಬ್ಯಾಂಕಿಂಗ್ ಸೇವೆಗಳನ್ನು ಹೆಚ್ಚು ಬಲಿಷ್ಠ ಮತ್ತು ಏಕರೂಪಗೊಳಿಸುತ್ತದೆ. ಬ್ಯಾಂಕ್ ವೆಬ್ಸೈಟ್ ಡೊಮೇನ್ನಲ್ಲಿ ಬದಲಾವಣೆ. ಆರ್ಬಿಐ ಎಲ್ಲ ಬ್ಯಾಂಕುಗಳಿಗೆ ತಮ್ಮ ವೆಬ್ಸೈಟ್ಗಳು ಈಗ bank.in ಡೊಮೇನ್ನಲ್ಲಿರಬೇಕೆಂದು ನಿರ್ದೇಶಿಸಿದೆ. ಇದು ಆನ್ಲೈನ್ ಬ್ಯಾಂಕಿಂಗನ್ನು ಹೆಚ್ಚು ಸುರಕ್ಷಿತವಾಗಿಸುತ್ತದೆ. ಬ್ಯಾಂಕುಗಳು ಈ ಬದಲಾವಣೆಗಳನ್ನು ಅಕ್ಟೋಬರ್ 31, 2025ರೊಳಗೆ ಮಾಡಬೇಕು. ಅಪ್ರಾಪ್ತ ವಯಸ್ಕರ ಬ್ಯಾಂಕ್ ಖಾತೆಗಳಿಗೆ ಹೊಸ ನಿಯಮಗಳು. ಈಗ 10 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳು ತಮ್ಮದೇ ಆದ ಬ್ಯಾಂಕ್ ಖಾತೆಯನ್ನು ತೆರೆಯಬಹುದು ಮತ್ತು ನಿರ್ವಹಿಸಬಹುದು. ಬ್ಯಾಂಕುಗಳು ತಮ್ಮ ನೀತಿಗಳಿಗೆ ಅನುಗುಣವಾಗಿ ನಿಯಮಗಳನ್ನು ರಚಿಸಬಹುದು. ಹೋಟೆಲ್ಗಳು, ಕಾರ್ಗಳು ಮತ್ತು ಇತರ ಸೇವೆಗಳ ಮೇಲಿನ ಜಿಎಸ್ಟಿ ದರದಲ್ಲಿ ಬದಲಾವಣೆ. ಹೋಟೆಲ್ಗಳಿಗೆ ಅನ್ವಯವಾಗುವ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜೊತೆಗೆ 18% ಜಿಎಸ್ಟಿ. ಹಳೆಯ ಮತ್ತು ಎಲೆಕ್ಟ್ರಿಕ್ ಕಾರುಗಳ ಮೇಲಿನ ಜಿಎಸ್ಟಿ %12ರಿಂದ %18ಕ್ಕೆ ಏರಿಕೆ. ಜಿಎಸ್ಟಿ ಸ್ಲ್ಯಾಬ್ನಲ್ಲಿ ಮತ್ತಷ್ಟು ಬದಲಾವಣೆ ಸಾಧ್ಯತೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪರಿವರ್ತನೆ. ಎಲ್ಲ ಬ್ಯಾಂಕುಗಳು ತಮ್ಮ ವೆಬ್ಸೈಟನ್ನು bank.in ಡೊಮೇನ್ನಲ್ಲಿ ತರಬೇಕು. ಡಿಜಿಟಲ್ ಬ್ಯಾಂಕಿಂಗನ್ನು ಸುರಕ್ಷಿತ ಮತ್ತು ಸುಲಭಗೊಳಿಸಲು ಒತ್ತು. ಎಟಿಎಂ ವಹಿವಾಟುಗಳಲ್ಲಿ ಪ್ರಮಾಣೀಕರಣ.
ಇತರ ಅಗತ್ಯ ಬದಲಾವಣೆಗಳು UPI ಲೈಟ್ ಬಳಕೆದಾರರು ಈಗ ವ್ಯಾಲೆಟ್ ಹಣವನ್ನು ಮುಖ್ಯ ಖಾತೆಗೆ ವರ್ಗಾಯಿಸಬಹುದು. ಪ್ರತಿಯೊಂದು ವಾಹನಕ್ಕೂ ಫಾಸ್ಟ್ಯಾಗ್ ಕಡ್ಡಾಯ. RTGS ಅಥವಾ NEFT ವಹಿವಾಟುಗಳಲ್ಲಿ ಖಾತೆ ಹೆಸರು ಪರಿಶೀಲನೆ. PPS ಇಲ್ಲದೆ 50,000 ರೂಪಾಯಿಗಿಂತ ಹೆಚ್ಚಿನ ಚೆಕ್ಗಳನ್ನು ಕ್ಲಿಯರ್ ಮಾಡಲಾಗುವುದಿಲ್ಲ. ದೇಶದಲ್ಲಿರುವ ದೇಶದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್. ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡುವ ಮಹತ್ವದ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ದೊಡ್ಡ ಬದಲಾವಣೆಯನ್ನು ಮಾಡಿ ಬಿಗ್ ಶಾಕ್ ನೀಡಿದೆ. ಕಿಸಾನ್ ಹಣ ಬಾರದೇ ಇದ್ದಂಥವರು ಏನು ಮಾಡಬೇಕು? ಇದರ ಜೊತೆಗೆ ರೈತರ ಖಾತೆಗೆ PM ಕಿಸಾನ್ 20ನೇ ಕಂತಿನ ಹಣ ಯಾವ ದಿನಾಂಕದಂದು ಬರಲಿದೆ? ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಪಡೆಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಗೆಳೆಯರೆ, ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತರ ಮಕ್ಕಳಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇದುವರೆಗೂ ನಿಮಗೆ ಎಷ್ಟು ಕಂತುಗಳು ಜಮೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಉಚಿತವಾಗಿ ಮಾಹಿತಿಗಳನ್ನು ನೋಟಿಫಿಕೇಷನ್ ಮೂಲಕ ಪಡೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ದೇಶದಲ್ಲಿರುವ ಎಲ್ಲ ರೈತರಿಗೆ ಇಲ್ಲಿಯವರೆಗೂ 19ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಆದರೆ 20ನೇ ಕಂತಿನ ಹಣ ಬಿಡುಗಡೆಗೆ ಕೇಂದ್ರ ಸರ್ಕಾರ ಸಿದ್ಧತೆಗೊಂಡಿದ್ದು, ಈ ಕೆಲಸ ಕಡ್ಡಾಯವಾಗಿ ಮಾಡುವ ಎಲ್ಲ ರೈತರಿಗೆ ಮಾತ್ರ ಕಂತಿನ ಹಣ ಜಮಾ ಆಗಲಿದೆ ಎನ್ನುವ ಬಗ್ಗೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಈ ದಿನಾಂಕದಂದು ಬರುತ್ತೆ. ಭಾರತ ಸರ್ಕಾರ ಹಲವು ಯೋಜನೆಗಳನ್ನು ಪರಿಚಯಿಸುತ್ತಿದೆ. ಮೋದಿ ಸರ್ಕಾರ ರೈತರಿಗಾಗಿ ಹಲವು ಯೋಜನೆಗಳನ್ನು ಪರಿಚಯಿಸಿದೆ. ಅವುಗಳಲ್ಲಿ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಈ ಯೋಜನೆಯ ಲಾಭ ರೈತರಿಗೆ ಸಿಗಲಿದೆ. ನೀವು ಈ ಯೋಜನೆಗೆ ಅರ್ಹರಾಗಿದ್ದರೆ ಈ ಯೋಜನೆಯ ಅಡಿಯಲ್ಲಿ ಪಡೆದ ಕಂತುಗಳ ಪ್ರಯೋಜನಗಳನ್ನು ನೀವು ಪಡೆಯಬಹುದು. ಎಲ್ಲಿಯವರೆಗೆ 19ನೇ ಕಂತಿನ ಹಣವನ್ನು ಪಡೆದ ರೈತರು ಈಗ 20ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ. ಯೋಜನೆಗೆ ಕೇಂದ್ರ ಸರ್ಕಾರ ಪ್ರತಿ 4 ತಿಂಗಳಿಗೊಮ್ಮೆ ಹಣವನ್ನು ಬಿಡುಗಡೆ ಮಾಡುತ್ತದೆ. ಇದು ರೂಪಾಯಿಗಳನ್ನು ಬಿಡುಗಡೆ ಮಾಡುತ್ತೆ. ವರ್ಷಕ್ಕೆ 6,000 ರೂಪಾಯಿಗಳ 3 ಕಂತುಗಳಲ್ಲಿ ರೈತರ ಖಾತೆಗಳಿಗೆ ತಲಾ 2,000 ರೂಪಾಯಿ. ಆದಾಗ್ಯೂ 19ನೇ ಕಂತಿನ ಹಣವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದ್ದರೂ ಕೂಡ 20ನೇ ಕಂತಿನ ಹಣ ಜೂನ್ 2025ರಲ್ಲಿ ಬಿಡುಗಡೆಯಾಗಬಹುದು. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಜೂನ್ನಲ್ಲಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಆದಾಗ್ಯೂ PM ಕಿಸಾನ್ ಯೋಜನೆಯ ಲಾಭ ಪಡೆಯುವ ರೈತರು KYCಗೆ ಒಳಗಾಗಬೇಕಾಗಿರುತ್ತದೆ. KYC ಇಲ್ಲದವರಿಗೆ ಹಣ ಸಿಗುವುದಿಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ. ಸಂಪೂರ್ಣ KYC ಮಾಡಿದ ರೈತರ ಹಣವನ್ನು ಸರ್ಕಾರ ನಿಲ್ಲಿಸುತ್ತದೆ. ಅದಕ್ಕಾಗಿಯೇ KYC ಮಾಡಿಸುವುದು ಕಡ್ಡಾಯವಾಗಿದೆ. ಇದಕ್ಕಾಗಿ ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಅಥವಾ ಯಾವುದೇ ಆನ್ಲೈನ್ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ನಿಮ್ಮ KYCಯನ್ನು ಮಾಡಿಸಬಹುದು.